ನಿನ್ನೆ ಎಐಸಿಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ 2014ರಿಂದ 19ರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂತಹ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳೆಯುತ್ತಾ ಹೇಳ್ತಾರೆ, ಅದು ಚುಟ್ಪುಟ್ ದಾಳಿ ಅಂತಂದ್ರು. ಖರ್ಗೆ ಸಾಹೇಬ್ರಂತವರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತೇಳಿ ಈ ರೀತಿ ಕ್ಷುಲ್ಲಕವಾಗಿ ಬಹಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು. ಈ ಖರ್ಗೆ ಸಾಹೇಬ್ರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ? ಅಥವಾ 2009ರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಯಾಕಂದ್ರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು. ಬಹಳ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಅವ್ರ ಬಾಯಲ್ಲಿ ಚುಟ್ಪುಟ್ ಅನ್ನೋ ಮಾತು ಬರ್ತಾ ಇದೆ ಅಂತಂದ್ರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ, ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಖರ್ಗೆ ಸಾಹೇಬ್ರೆ, ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ ದಾಳಿ ಅಂತ ಹೇಳ್ತಿರಲ್ಲ, ಈ ಚುಟ್ಪುಟ್ ದಾಳಿ ನೀವು ಹೇಳ್ದಾಗೆ ಈ ಚುಟ್ಪುಟ್ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು JF-17 ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ HQ-9 ಇದೆ, ಅದ್ರ ಮಾರ್ಕೆಟು 10%ಗಿಂತ ಜಾಸ್ತಿ ಬಿದ್ದೋಗಿದೆ. ಅವ್ರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿ ಇದ್ದಂಥ ಡಿಮಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು? ಈ ಚುಟ್ಪುಟ್ ದಾಳಿನೇ ಸರ್. ಈ ಚುಟ್ಪುಟ್ ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾ ಇದ್ರು JF-17 HQ-9 ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕೂಸ್ದು ಹೋಗಿ ಅದಕ್ಕೆ ಕಳಪೆದ್ದು ಅಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ಸ್ ಇಲ್ದಂಗೆ ಆಗ್ತಾ ಇದೆ. ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ 11 ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು. ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ 17 ರಾಷ್ಟ್ರಗಳಿಂದ ಇವತ್ತು ಡಿಮಾಂಡ್ ಬಂದಿದೆ ಸರ್. ಈ ಚುಟುಪುಟ್ಟು ದಾಳಿಯ ನಂತರ ಸರ್, ನೆನ್ನೆ ಸಲ್ಮಾನ್ ಖುರ್ಷಿದ್ ಅವರು ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು, ಅವ್ರ ಹೇಳಿಕೆನ ನೋಡಿ. ಈ ಚುಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ DGMO ಅನ್ನೋದನ್ನ ಸಲ್ಮಾನ್ ಖುರ್ಷಿದ್ ಅವರೇ ನೆನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಈ ಚುಟುಪುಟ್ಟು ದಾಳಿ ಆಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಇದ್ರು ಸರ್? ಯೋಚನೆಯನ್ನು ಮಾಡಿ ಸರ್. ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮಿಲಿಟರಿ ಆಫೀಸರ್ಸನ್ನ, ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ, ಈಗ 3-4 ದಿನಗಳ ಹಿಂದೆ ಮೇ 9 ಮತ್ತು 10ನೇ ತಾರೀಕು ರಾತ್ರಿ 2:30 ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿಮ್ ಮುನೀರ್ ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ, ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಾರೆ. ಸರ್, ಇದು ಚುಟ್ಪುಟ್ಟು ದಾಳಿ ಅಂದ್ರೆ ಮಿಸೈಲ್ ಹಾಕ್ತಾರ ಸರ್? ನಿಮ್ಮ ಕೈಲಿ 2008ರ ಮುಂಬೈ ಅಟ್ಯಾಕ್ ನಂತರ ಚುಟ್ಪುಟ್ಟು ದಾಳಿ ಬಿಡಿ, ಹುಲ್ ಕಡ್ಡಿನೂ ಎತ್ತಲಿಲ್ಲ ಸರ್. ಆದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ, ನೀವು ಮೋದಿ ಅವರ ಮೇಲಿರುವಂತ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್, ಇದು ಸರಿನಾ ಸರ್? ನಿಮ್ಮ ಸ್ಟೇಚೂರಿಗಾದ್ರೂ ಇದು ತಕ್ಕದು ಅಂತ ಅನ್ಸುತ್ತಾ ಸರ್? ಇದು ಸರ್, ನಮ್ಮ ಮಿಲಿಟರಿ ಇರ್ಬೋದು, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು, ಕಳೆದ 11 ವರ್ಷಗಳಿಂದ ಮೋದಿ ಅವರ ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದ್ದಾರೆ ನೋಡಿ ಸರ್. ನಿಮ್ಮ ಸರ್ಕಾರ UPA ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಂ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ, ಭಾಷಣಗಳು ಕೊಡ್ತಾ ಇದ್ದ, ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ. 2014ರಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದ್ರೆ, ಇವತ್ತು ಕಳೆದ 10 ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದಂತ ಒಂದು ಉದಾಹರಣೆ ಇದೆಯಾ ಸರ್? ನಿಮ್ಮ ಹಾಫೀಜ್ ಸಯೀದ್ ಇರ್ಬೋದು,
ಮೌಲಾನಾ ಮಸೂರ್ ಅಸೂದ್ ಇರ್ಬೋದು ಅಥವಾ ಯಾವುದೇ ಟೆರರಿಸ್ಟ್ಗಳಿರ್ಬೋದು, ಇವತ್ತು ಭಯದಲ್ಲೇ ಓಡಾಡ್ತಾ ಇದ್ದಾರೆ ಸರ್. ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾ ಇದ್ರು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಬಹಿರಂಗವಾಗಿ AK-56 AK-47 ಇಟ್ಕೊಂಡು ಓಡಾಡ್ತಾ ಇರೋರು, ಪಕ್ಕದಲ್ಲಿ ಒಂದು ಆರ್ಮಿನ ಕಟ್ಕೊಂಡು ಓಡಾಡ್ತಾ ಇರೋರು, ಅವ್ರು ಇವತ್ತು ಒಳಗಡೆ ಹೊಕ್ಕುವಂತ ಪರಿಸ್ಥಿತಿ ಬಂದಿದೆ, ಒಳಗಡೆ ಕೂತ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು ಸರ್? ಇದೇ ಮೋದಿ ನಾಯಕತ್ವ ಸರ್, ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂತ ಭಯೋತ್ಪಾದಕರನ್ನು ನೆನ್ನೆನೂ ಹೆಕ್ಕಿ ಹೊಡೆದಿದ್ವಿ. ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೊಲ್ತಾ ಇರೋಂಥದ್ದು ಬಹಿರಂಗವಾಗಿ ಒಪ್ಕೊಳ್ದೇ ಇದ್ರು ಕೂಡ ಕೊಲ್ತಾ ಇರೋರು ಯಾರು ಸರ್? ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳನ್ನ ಈ ಒಂದು ಭಯೋತ್ಪಾದಕ ಸಂಘಟನೆಗಳ ಲೀಡರ್ಗಳ ಸಾಯ್ತಾ ಇದ್ದಾರೆ ಅಂತಂದ್ರೆ ಅದನ್ನೇನು ಪಾಕಿಸ್ತಾನದವ್ರು ಸಾಯಿಸ್ತಾರೆ ಸರ್? ಯಾರು ಸಾಯಿಸ್ತಾರೆ? ನಮ್ಮ ದೇಶದಲ್ಲೇ ಇರುವಂತ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ. ಇವತ್ತು ಯಾವುದೋ ಖಾಲಿಸ್ತಾನಿ ಮೂವ್ಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲೇ ಹೋಗಿ ಹೊಡಿತಾ ಇದ್ದಾರೆ, ಅಮೆರಿಕದಲ್ಲಿ ಅಟ್ಟಾಡಿಸ್ತಾ ಇದ್ದಾರೆ, ಬ್ರಿಟನ್ನಲ್ಲೇ ಓಡಿಸ್ತಾ ಇದ್ದಾರೆ. ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್. ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾ ಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂತ ಎದೆಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ. ಹೀಗಿರ್ಬೇಕಾದ್ರೆ ನಮ್ಮ ಸೇನಾ ಪಡೆಗಳು, ಇಂಟೆಲಿಜೆನ್ಸ್ ಏಜೆನ್ಸಿಗಳು, ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು, ಇವರೆಲ್ಲರೂ ಕೂಡ ಕಂಬೈಂಡ್ ಆಗಿ ಮಾಡಿರುವಂತಹ ಒಂದು ಹೋರಾಟವನ್ನ, ಆಪರೇಷನ್ ಸಿಂಧೂರವನ್ನ ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್. ಯಾಕೆ ಸರ್ ನೀವು ನಿಮ್ಮ ಮಗನ ತರ ಮಾತಾಡಕ್ ಶುರು ಆಗ್ಬಿಟ್ರಿ? ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗ್ಬಿಟ್ರಿ ಸರ್? ಸರ್ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಸ್ಟೇಚ್ಯೂರಿಗೆ ಇದು ತಕ್ಕುದಲ್ಲ ಸರ್. ದಯವಿಟ್ಟು ಈ ರೀತಿ ಮಾತಾಡಕ್ ಹೋಗ್ಬಿಡಿ.